ರಾಜ್ಯದಲ್ಲಿ ಈ ವರ್ಷ ಮುಂಗಾರು ಮಳೆ ಸಂಪೂರ್ಣ ಕೈಕೊಟ್ಟಿದ್ದು ತೀವ್ರ ಬರ ಪರಿಸ್ಥಿತಿ ನಿರ್ಮಾಣವಾಗಿದ್ದರೂ ರಾಜ್ಯ ಸರ್ಕಾರ ಬರ ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲವಾಗಿದೆ ಅಂತ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಆಶಾಭಾವನೆಯಿಂದ ಪ್ರಾರಂಭದಲ್ಲಿ ಮಳೆಯಾಗಿದ್ದರಿಂದ ಬಿತ್ತನೆಯನ್ನು ಮಾಡುವಂಥ ಪ್ರಯತ್ನ ಮಾಡಿದೆ. ಬಿತ್ತನೆ ಆದರೂ ಕೂಡ ಇವತ್ತು ಕಳೆದ ಮಳೆ ಇರೋದ್ರಿಂದ ಜುಲೈ ತಿಂಗಳಲ್ಲಿ ಮಳೆ ಆಗುತ್ತೆ ನಿರೀಕ್ಷೆ. ಜುಲೈ ತಿಂಗಳು ಸಂಪೂರ್ಣ ವಿಫಲಾಗಿದೆ. ಹೀಗಾಗಿ ಭಾಳಷ್ಟು ಜನ ರೈತರು ಬಿತ್ತನೆ ಮಾಡಿಲ್ಲ. ಇನ್ನು ಬಿತ್ತನೆ ಮಾಡಿದವ್ರದ್ದು ಕೂಡ ಬೆಳೆ ಸಂಪೂರ್ಣ ಹಾಳಾಗಿದೆ. ಇನ್ನು ಅವರ ನೋಡ್ತಾ ಇದ್ದೀವಿ, ಎಲೆಗಳಿಗಾಗಲೇ ಹಳದಿಯಾಗಿದೆ, ಕಾಳು ಕೂಡ ಕುಡಿಲ್ಲ, ಅಲ್ಲಿ ಹೆಸರು ಸಂಪೂರ್ಣ ವಿಫಲ ಆಗಿದೆ. ಅದಿರೋದು 60 ದಿವಸ ಅದರ ಒಂದು ಶಾರ್ಟ್ ಟರ್ಮ್ ಕ್ರಾಪ್. 45 ದಿವಸ ಆಗಿದೆ. ಇನ್ನು ಮುಂದೆ ಬೆಳೆ ಆದರೂ ಕೂಡ ಪ್ರಯೋಜನ ಆಗಿದೆ. ಹೆಸರು, ಉದ್ದು, ಈ ಮೂರು ಕೂಡ ಇವತ್ತು ವಿಫಲವಾಗಿದೆ. ಮತ್ತು ಕೆಲವರೆಲ್ಲ ಮೆಣಸಿನ್ಕಾಯಿ ಹಚ್ಚಿದ್ದಾರೆ, ಬಿತ್ತಿದ್ದಾರೆ, ಅವು ಕೂಡ ವಿಫಲ ಆಗಿದೆ. ಇದನ್ನು ಒಂದು ಗಮನಿಸಬೇಕಾಗಿರೋದೇನು ಅಂತಂದರೆ, ಒಂದೊಂದು ಕಿಲೋಮೀಟ್ರಿಗೆ ಒಂದೊಂದು ಥರ ಆಗ್ತಾಯಿದೆ. ಅದಕ್ಕಾಗಿ ಪ್ರಿಲಿಮಿನರಿ ಸರ್ವೆ ಇಷ್ಟೊತ್ತಿಗೆ ಮಾಡಬೇಕಾಗಿತ್ತು ಸರ್ಕಾರ, ಅದು ಮಾಡಿಲ್ಲ. ಐ ಕಾಂಟ್ಯಾಕ್ಟ್ ಸರ್ವೆ ಮಾಡಬೇಕಾಗಿತ್ತು, ಅದು ಮಾಡಿಲ್ಲ. ಮೊದಲನೇದಾಗಿ ರಾಜ್ಯ ಸರ್ಕಾರ ನಿನ್ನೆ ರೆವಿನ್ಯೂ ಮಿನಿಸ್ಟರ್ ಹೇಳಿದ್ದಾರೆ, ನಾವು DC ಇಂದ ವರದಿ ತರ್ತೀವಿ ಅಂತ. ಬಟ್ ನೀವು ಸಂಪೂರ್ಣವಾಗಿ ಸರ್ವೆ ಮಾಡಿ ವರದಿ ಕಳಿಸಿದ್ರೆ ಸಮರ್ಪಕ. ಅದಕ್ಕೆ ಒಂದು ವಿಧಾನ ಇದೆ. LDRFನಲ್ಲಿ ನೀವು ಸಹಾಯ ತೊಗೋಬೇಕಾದ್ರೆ ಅದರದ್ದೇ ಆದಂಥ ಒಂದು SOP ಇದೆ, ಕಂಡೀಷನ್ಸ್ ಇದೆ. ಅದು ಯಾವುದೂ ರಾಜ್ಯ ಸರ್ಕಾರ ಫಾಲೋ ಮಾಡಿಲ್ಲ. ಅದು ಮಾಡಬೇಕಂತ ಆದೇಶವೂ ಕೂಡ ಬಂದಿಲ್ಲ. ಇಲ್ಲಿ ರೆವಿನ್ಯೂ ಇಲಾಖೆ, ಸ್ಟ್ಯಾಟಿಸ್ಟಿಕ್ಸ್ ಇಲಾಖೆ, ಅಗ್ರಿಕಲ್ಚರ್ ಇಲಾಖೆ, ಹಾರ್ಟಿಕಲ್ಚರ್ ಇಲಾಖೆ ಇವರೆಲ್ಲರೂ ಸೇರಿ ಮಾಡಿದಾಗಲೇ ಅದು ಅಥೆಂಟಿಕ್ ಆಗುತ್ತೆ. ಆ ಥರ ಸರ್ವೆ ಮಾಡೋದಕ್ಕೆ ಆದೇಶನೇ ಕೊಟ್ಟಿಲ್ಲ. ರಾಜ್ಯ ಸರ್ಕಾರ ಬರವನ್ನು ಅತ್ಯಂತ ಗಂಭೀರವಾಗಿ ತೊಗೋಬೇಕಾಯ್ತು, ತೊಗೊಂಡಿಲ್ಲ. ಮತ್ತು ಬರ ನಿರ್ವಹಣೆಗೆ ಏನು ಕಂಟಿಂಜೆನ್ಸಿ ಪ್ಲ್ಯಾನ್ ಮಾಡಬೇಕಾಯ್ತು, ಅದನ್ನು ಕೂಡ ಮಾಡಿಲ್ಲ. ಇಷ್ಟರ ಮಟ್ಟಿಗೆ ಅಂದರೆ ಕುಡಿಯುವ ನೀರಿಗೂ ಕೂಡ ಪರ್ಯಾಯವಾಗಿರುವ ವ್ಯವಸ್ಥೆಗಳನ್ನು ಮಾಡಿಲ್ಲ. ಮತ್ತಿನ್ನು ಕೆಲವು ನದಿಗಳಲ್ಲಿ ಅಲ್ಲಿ ವೆಸ್ಟರ್ನ್ ಘಾಟಲ್ಲಿ ಮಳೆ ಆಗಿದ್ದರಿಂದ ನೀರು ಬಂದರೂ ಕೂಡ ಅದನ್ನು ಎತ್ಕೊಂಡು ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಬೇಕು ಅನ್ನೋಂಥ ಏತ್ ನೀರಾವರಿಗಳಿದೆ, ಅವನು ಉಪಯೋಗ ಮಾಡ್ಕೋಬೋದಾಗಿತ್ತು. ಏತ್ ನೀರಾವರಿ 145 ಏತ್ ನೀರಾವರಿ ಬಂದು ಬಿದ್ದಿದ್ದಾವೆ. ಅವುಗಳಿಗೆ ಮೇಂಟೆನೆನ್ಸ್ ಇಲ್ಲ ಮತ್ತು ಪವರ್ ಚಾರ್ಜಸ್ ಕಟ್ಟಿಲ್ಲ. ಹೀಗೆ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ರೈತರ ಬಗ್ಗೆ ಅತ್ಯಂತ ನಿರ್ಲಕ್ಷ್ಯ ಭಾವನೆಯಿಂದ ಈ ಸರ್ಕಾರ ಮೊದಲಿಂದ ನೋಡ್ತಾ ಇದೆ. 3 ವರ್ಷದಿಂದ ಈಗೂ ಅದೇ ಮುಂದುವರೆದಿದೆ. ಈ ಸಂದರ್ಭದಲ್ಲಿ ರೈತರಿಗೆ ಧೈರ್ಯ ಹೇಳಿ ಪರ್ಯಾಯ ಕ್ರಾಪ್ ಮಾಡಿ ಅವ್ರ ಬೀಜ ಗೊಬ್ಬರವನ್ನು ಒದಗಿಸಿ